ಅಲೋಕ್ ಕುಮಾರ್ ವಿರುದ್ಧ ವಿಡಿಯೋ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಜೈಲು ಸಿಬ್ಬಂದಿಯನ್ನ ಈಗ ತಲೆದಂಡ ಮಾಡಲಾಗಿದೆ. ಮೂವರು ವಾರ್ಡರ್ಗಳನ್ನ ಅಮಾನತು ಮಾಡಿ ಆದೇಶ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರು ಆದೇಶ ಕೊಟ್ಟಿದ್ದಾರೆ. ಶುಭಾನ್ ಕರ್ಲಬಟ್ಟಿ, ನಿರಂಜನೆ ಕಾಮತ್, ಹನುಮಂತಪ್ಪ ಹಡಪತ್ ಈ ಮೂವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಜೊತೆಗೆ ಜೈಲರ್ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಡಿಜಿಪಿ ಮುಂದಾಗಿದ್ದಾರೆ. ಜೈಲಿನ ಕೆಲ ಕಡೆ ಏರ್ಟೆಲ್ ಸಿಗ್ನಲ್ ಕೂಡ ಸಿಕ್ಕಿರುವಂತಹ ಹಿನ್ನೆಲೆ ಆ ಸಿಗ್ನಲ್ ಸರಿಪಡಿಸಲು ಸಂಬಂಧಪಟ್ಟವರಿಗೆ ಡಿಜಿಪಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅಲೋಕ್ ಕುಮಾರ್ ಅವರೇ ಮೊಬೈಲ್ ಕೊಟ್ಟಿದ್ದು ಅನ್ನುವಂತಹ ವಿಡಿಯೋಗಳನ್ನ ಕೈದಿಗಳಿಂದ ಮಾಡಿಸಿದಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮೂವರು ಜೈಲು ಸಿಬ್ಬಂದಿಯ ತಲೆದಂಡವಾಗಿರೋದು. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ನೋಡಿ ನಮ್ಮ ಹುಮಾಯೂನು ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS. ಈ ಫೋನ್ ನೋಡಿ ಫ್ರೆಂಡ್ಸ್, ಜೈಲಲ್ಲಿ ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದಾನೆ ಇವನು. ಇಲ್ಲಿ ನೋಡಿ ಇವನು ನೋಡಿದ್ರೆ ಇಲ್ಲ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡ್ತಾನೆ ಫ್ರೆಂಡ್ಸ್. ಇವನು ನೋಡಿ ಫೋನ್ ಯೂಸ್ ಮಾಡ್ತಾರೆ ಇವನು. ನೋಡಿ ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ನೋಡಿ ನಮ್ಮ ಹುಮಾಯೂನು ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS. ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. ಬೇಜಿ ಇಲ್ಲಿ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ. ಡೇಟ್ ಇವತ್ತು, ನಾಳೆ ಬೆಂಗಳೂರು ಮ್ಯಾಚ್ ಬೇರೆ. ಈ ಸಲ ಕಪ್ಪು ನಮ್ದೇ. ನೋಡಿ ನಮ್ಮ ಹುಮಾಯೂನು ಇವನು RCB ಆಡ್ತಾನೆ. ನಮಗೆ ಈ ಫೋನ್ ತಗೊಂಬಂದು ಕೊಟ್ಟಿದ್ದು IPS. ಈ ಫೋನ್ ತಗೊಂಬಂದು ಕೊಟ್ಟಿದ್ದು ಅಲೋಕ್ ಕುಮಾರ್. ಬೇಜಿ ಜೈಲು ಸಿಬ್ಬಂದಿಗಳ ಕಣ್ತಪ್ಪಿಸೋದಕ್ಕೆ ಕೈದಿಗಳು ಮಾಸ್ಟರ್ ಪ್ಲಾನ್ ಮಾಡಿದ್ರು. ವಿಡಿಯೋ ಮಾಡಿ ಹರಿಬಿಟ್ಟ ಬೆನ್ನಲ್ಲೇ ಜೈಲಿನಲ್ಲಿ ಹುಡುಕಾಡಲಾಗಿದೆ. ದರ್ಶನ್ ಮತ್ತು ಅಭಿಷೇಕ್ ಇದ್ದಂತಹ ಬ್ಯಾರಕ್ನಲ್ಲಿ ಪರಿಶೀಲನೆ ಮಾಡ್ತಾರೆ. ಕೇಂದ್ರ ಕಾರಾಗೃಹದ 9ನೇ ಬ್ಯಾರಕ್ನಲ್ಲಿ ಅಧಿಕಾರಿಗಳು ಶೋಧ ನಡೆಸಿದ್ರು. ಡ್ರೈನೇಜ್ ನೀರು ಹೋಗೋ ಜಾಗದಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಬಳಸಿದ ಹಾಲಿನ ಪ್ಯಾಕೆಟ್ ಇರುತ್ತಲ್ಲ, ಅದರಲ್ಲೂ ಕೂಡ ಮೊಬೈಲ್ ಬಚ್ಚಿಡಲಾಗಿತ್ತು. ಆರೋಪಿಗಳಿಂದಲೇ ಮೊಬೈಲ್ ಅನ್ನ ಅಧಿಕಾರಿಗಳು ಹೊರತೆಗೆಸಿದ್ದಾರೆ. ವಿಡಿಯೋ ಮಾಡಿದ ಬೆನ್ನಲ್ಲೇ ಮೊಬೈಲ್ಗಳು ಕೂಡ ಸಿಕ್ಕಿಬಿಡುತ್ತೆ ಅಂತ ಕೈದಿಗಳು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದನ್ನ ಬೇರೆ ಬೇರೆ ಜಾಗಗಳಲ್ಲಿ ಬಚ್ಚಿಡುವಂತಹ ಪ್ರಯತ್ನ. ಮೊಬೈಲ್ಗಳನ್ನ ಎಲ್ಲೆಲ್ಲಿ ಬಚ್ಚಿಟ್ಟಿದ್ರು ಅಂತ ಕೇಳಿದ್ರೆ ದಂಗಾಗೋದೆ. ಹಾಲಿನ ಪ್ಯಾಕೆಟ್ಗಳಲ್ಲಿ, ಡ್ರೈನೇಜ್ ನೀರು ಹೋಗೋ ಜಾಗದಲ್ಲಿ ಅಲ್ಲೆಲ್ಲ ಮೊಬೈಲ್ಗಳು ಪತ್ತೆಯಾಗಿದೆ. ಆದರೆ ಅಧಿಕಾರಿಗಳು ತನಿಖೆಗಿಳಿದಾಗ ಆರೋಪಿಗಳಿಂದಲೇ ಆ ಮೊಬೈಲನ್ನು ಹೊರತೆಗೆಸಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ರಾಜಾರೋಷವಾಗಿ ಮೊಬೈಲ್ಗಳು ಸಿಗುತ್ತೆ ಅನ್ನೋದಕ್ಕೆ ಪ್ರತಿರೂಪವಾಗಿ ಮತ್ತೆ ವಿಡಿಯೋಗಳು ಹರಿಬಿಟ್ಟಲಾಗಿತ್ತು. ಅದರ ಬೆನ್ನಲ್ಲೇ ಪರಿಶೀಲನೆ ಮಾಡಿದ್ರೆ ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ, ಡ್ರೈನೇಜ್ನಲ್ಲೆಲ್ಲ ಪತ್ತೆಯಾಗಿದೆ. ಎಲ್ಲೆಲ್ಲಿ ಅಡಗಿಸಿಡ್ತಾರೆ ಅಂತ. ಕೇಂದ್ರ ಕಾರಾಗೃಹದ 9ನೇ ಬ್ಯಾರಕ್ನಲ್ಲಿ ಅಧಿಕಾರಿಗಳು ಶೋಧ ಮಾಡಿದಾಗ ಡ್ರೈನೇಜ್ ನೀರು ಹೋಗೋ ಜಾಗದಲ್ಲಿ ಈ ರೀತಿ ಮೊಬೈಲ್ ಪತ್ತೆಯಾಯಿತು. ಅದಕ್ಕೆಷ್ಟು ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಪದೇ ಪದೇ ಜೈಲಿನಲ್ಲಿ ಮೊಬೈಲ್ಗಳು ಪತ್ತೆಯಾದದ್ದು ಇಡೀ ಪೊಲೀಸ್ ಇಲಾಖೆಗೆ ಮುಜುಗರ ತರುವಂತಹ ವಿಚಾರ ಆಗಿತ್ತು. ಹಾಗಾಗಿ ಬಹಳ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇತ್ತು. ಹೇಗೆ ಇವ್ರಿಗೆ ಮೊಬೈಲ್ ಸಪ್ಲೈ ಆಗುತ್ತೆ, ಹೇಗೆ ಇವ್ರು ಮೊಬೈಲ್ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಇದು ಜೈಲ ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು. ಅದರ ನಿಯಂತ್ರಣ ತರಲಾಗ್ತಾ ಇದೆ ಅನ್ನುವಂಥ ಸುದ್ದಿಗಳು ಹರಿದಾಡ್ತಾ ಇರೋ ಬೆನ್ನಲ್ಲೇ ಈ ರೀತಿ ವಿಡಿಯೋ ಮಾಡಿ ಹರಿಬಿಟ್ರು. ಆ ಬಳಿಕ ಮೊಬೈಲ್ ಪರಿಶೀಲನೆ ಮಾಡಿದ್ರೆ ಅದನ್ನು ಬಚ್ಚಿಟ್ಟದ್ದು ಪತ್ತೆಯಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲೊಳಗಿನ ದೃಶ್ಯ ಇದು ನಾವು ನೋಡ್ತಾ ಇರೋದು. ಹಾಗಿದ್ರೆ ಕಾರಾಗೃಹದ DIG ಹೆಸರಿಗೆ ಕಳಂಕ ತರುವುದಕ್ಕೆ ಸಂಚು ರೂಪಿಸಲಾಗಿತ್ತ? ಜೈಲಿನ ಒಳಗಿಂದಲೇ ಅಲೋಕ್ ಕುಮಾರ್ ವಿರುದ್ಧ ವಿಡಿಯೋ ಹರಿಬಿಟ್ಟಿದ್ದಾರೆ. ಅಲೋಕ್ ಕುಮಾರ್ ಅವರೇ ಮೊಬೈಲ್ ಕೊಟ್ಟರು ಅಂತ ಈ ಆರೋಪಿಗಳು ಹೇಳಿಕೆಗಳನ್ನ ಕೊಟ್ಟದ್ದು. RCB ಮ್ಯಾಚ್ ಇದೆ, ಈ ಸಲ ಕಪ್ ನಮ್ದು ಅಂತ ವಿಡಿಯೋ ಹರಿಬಿಡ್ತಾರೆ.
ಕಾಸು ಕೊಟ್ರೆ ಎಲ್ಲಾ ಸಿಗುತ್ತೆ ಅಂತ ವಿಚಾರಣಾಧೀನ ಕೈದಿಗಳು ಮಾಡಿದಂತಹ ಸಂಭಾಷಣೆಯನ್ನು ಗಮನಿಸ್ತಾ ಹೋದಾಗ ಅಲೋಕ್ ಕುಮಾರ್ ಅವರ ವಿರುದ್ಧ ಸಂಚು ರೂಪಿಸಿ ವಿಡಿಯೋ ಮಾಡಲಾಯ್ತಾ? ಈ ರೀತಿ ವಿಡಿಯೋ ಮಾಡಿದವರೀಗ ಲಾಕ್ ಆಗಿದ್ದಾರೆ. ವಿಡಿಯೋ ಬಳಿಕ ಭಾರಿ ಅಲರ್ಟ್. ಪರಪ್ಪನಗರ ಜೈಲಿನಲ್ಲಿ ಶೋಧ ನಡೆಸಲಾಯಿತು. ಜೈಲಿನೊಳಗೆ ವಿಡಿಯೋ ಮಾಡಿದ್ರು ಈ ವಿಚಾರಣಾಧೀನ ಕೈದಿಗಳು. ಕೈದಿಗಳನ್ನ ಅವರ ಹೆಸರಿನ ಆಧಾರದಲ್ಲಿ ಬೇರೆ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದೆ. ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತೆ ಅಲೋಕ್ ಕುಮಾರ್ ಸೂಚಿಸಿದ್ರು. ಕೋಪಗೊಂಡು ಅಲೋಕ್ ಕುಮಾರ್ ವಿರುದ್ಧ ಈ ರೀತಿ ವಿಡಿಯೋ ಮಾಡಿ ಅವ್ರ ಮೇಲೆ ಆರೋಪ ಬರುವಂತೆ ಮಾಡಬೇಕು ಅಂತ ಸಂಚು ರೂಪಿಸಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಕೈದಿಗಳು. ದರ್ಶನ್, ಅಭಿ ಹಾಗೂ ಆಂಡ್ರೋಸ್ ಎಂಬುವರಿಂದ ವಿಡಿಯೋ. ಕೊಲೆ ಪ್ರಕರಣದ ಆರೋಪಿಗಳಿವರು. ದರ್ಶನ್ ಮತ್ತು ಅಭಿ ಆಂಡ್ರೋಸ್ನನ್ನ ಪ್ರಚೋದಿಸಿ ವಿಡಿಯೋ ಮಾಡಿಸಿರುವಂಥದ್ದು. ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಹೇಗೆ ಸಿಗುತ್ತೆ ಅನ್ನೋದೇ ಪ್ರಶ್ನಾರ್ಹ ಆಗಿತ್ತು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಅಲ್ಲಿ ಪರಿಶೀಲನೆ ನಡೆಸಿರೋದನ್ನ ನಾವು ಗಮನಿಸಿದ್ದೀವಿ. ಆದ್ರೆ ಈಗ ನೋಡ್ತಾ ಹೋದ್ರೆ ಅಲೋಕ್ ಕುಮಾರ್ ಅವರ ವಿರುದ್ಧವೇ ವಿಡಿಯೋ ಮಾಡಿ ಹರಿಬಿಡೋ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಈ ಕೈದಿಗಳಿಗೆ ಭಯ ಇಲ್ವಾ? ಯಾರು ಇದರ ಸಂಚನ ಹಿಂದಿದ್ದಾರೆ? ಈಗ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಪೊಲೀಸರು ಕಳ್ಳರು ಚಾಪೆ ಕಗಡ ನುಗ್ಗಿದ್ರೆ ಪೊಲೀಸರು ರಂಗೋಲೆ ಕಗಡ ನುಗ್ತಾರೆ ಅಂತ ಒಂದು ಮಾತಿದೆ. ಆದ್ರೆ ಈ ಕೇಸಲ್ಲಿ ಜೈಲಿನ ವಿಷಯದಲ್ಲಿ ಇದು ಉಲ್ಟಾ ಆಗಿರುವಂತದ್ದು. ಇಲ್ಲಿ ಪೊಲೀಸರು ಚಾಪೆ ಕಗಡ ನುಗ್ಗಿದ್ರೆ ಕಳ್ಳರೇ ರಂಗೋಲಿ ಕಗಡ ನುಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಜೈಲಿನಲ್ಲಿ ಅನೇಕ ಬಾರಿ ಮೊಬೈಲ್ಗಳನ್ನ ಪರಿಶೀಲನೆ ಮಾಡಿದಾಗ ಮೊಬೈಲ್ಗಳು ಕೂಡ ಸಿಕ್ಕಿದೆ. ಜೊತೆಗೆ ಗಾಂಜಾ ಚೆಕ್ ಮಾಡಿದಾಗ ಗಾಂಜಾ ಕೂಡ ಸಿಕ್ಕಿದೆ, ಡ್ರಗ್ಸ್ ಕೂಡ ಸಿಕ್ಕಿದೆ. ಎಲ್ಲವನ್ನೂ ಸಹ ಸುಧಾರಣೆ ಮಾಡ್ತಿದೀವಿ ಅಂತ ಜೈಲಧಿಕಾರಿಗಳು ಹೇಳ್ತಾನೆ ಇರ್ತಾರೆ. ಜೊತೆಗೆ ಹೋಮ್ ಮಿನಿಸ್ಟರ್ ಕೂಡ ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಅನ್ನು ನಡೆಸಿ ಅಲ್ಲೂ ಕೂಡ ಸಾಕಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ರು. ತದನಂತರ ಡಿಜಿಪಿ ಆಗಿ ಬಂದಿದ್ದಂತಹ ಅಲೋಕ್ ಕುಮಾರ್ ಅವರು ರಾಜ್ಯದಂತಹ ಸಹ ಅನೇಕ ಸುಧಾರಣೆಗಳನ್ನ ಜೈಲುಗಳಲ್ಲಿ ತಂದಿದ್ರು. ಆದ್ರೆ ಜೈಲುಗಳಲ್ಲಿ ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗೆ ಅಲೋಕ್ ಕುಮಾರ್ ಬ್ರೇಕ್ ಆಗ್ತಿದ್ದಂಗೆನೆ ಅವರ ವಿರುದ್ಧವೇ ಒಂದು ಸಂಚು ರೂಪಿಸುವಂತಹ ಕೆಲಸ ಈಗ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಆಗಿರುವಂತದ್ದು. ಜೈಲಿನಲ್ಲಿ ಸುಮಾರು 2.5 ವರ್ಷಗಳ ಹಿಂದೆ ನಡೆದಂತಹ ಒಂದು ಕೊಲೆ ಕೇಸ್ನ ಆರೋಪಿಗಳಾದಂತಹ ಅಭಿಷೇಕ್ ಮತ್ತು ದರ್ಶನ್ ಎಂಬುವವರು ಈ ಒಂದು ವಿಡಿಯೋವನ್ನ ಮಾಡಿರುವಂತದ್ದು. ಈ ವಿಡಿಯೋದ ಹಿನ್ನೆಲೆಯನ್ನು ನೋಡೋದಾದ್ರೆ ಜೈಲಿನಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಆಲ್ಫಾಬೆಟ್ ಪ್ರಕಾರ ಕೈದಿಗಳನ್ನ ವಿಂಗಡಣೆ ಮಾಡಕ್ಕೆ ಮುಂದಾಗಿರ್ತಾರೆ. ಹೀಗಾಗಿ ಇದರಿಂದ ಕೋಪಗೊಂಡಂತಹ ದರ್ಶನ್ ತನ್ನ ಗೆಳೆಯರಾದಂತಹ ಅಭಿಷೇಕ್ ಮತ್ತೆ ಇನ್ನೊಬ್ಬ ಆರೋಪಿ ಆಂಡ್ರೂಸ್ ಎಂಬತನ ಜೊತೆ ಸೇರ್ಕೊಂಡು ತನ್ನಲ್ಲಿ ಇದ್ದಂತಹ ಮೊಬೈಲ್ ಅನ್ನ ಬಳಕೆ ಮಾಡ್ತಾ, ಜೊತೆಗೆ ಒಂದು ಬ್ಯಾರಕ್ ಅಲ್ಲಿ ವಿಡಿಯೋಗಳನ್ನು ಟಿವಿಯಲ್ಲಿ ನೆಟ್ಫ್ಲಿಕ್ಸ್ ಅನ್ನು ಕೂಡ ಹಾಕೊಂಡು, ನನಗೆ ಮೊಬೈಲ್ ಕೊಟ್ಟಿರೋದು ಅಲೋಕ್ ಕುಮಾರ್ ಅವರೇ, ನೋಡಿ ಬ್ಯಾರಕ್ ಅಲ್ಲೆಲ್ಲ ನೆಟ್ಫ್ಲಿಕ್ಸ್ ಅನ್ನು ಕೂಡ ಹಾಕೊಂಡಿದ್ವಿ, ಜೊತೆಗೆ ನಾಳೆ RCB ಮ್ಯಾಚ್ ಇದೆ, RCB ಇಸದು ಕಪ್ಪು ನಮ್ದೇ ಅಂತ ಒಂದು ಹೇಳಿಕೆಯನ್ನ ನೀಡ್ತಾನೆ. ಇದು 27 ಮಾರ್ಚ್ ಅಲ್ಲಿ ನಡೆದಿರೋದಂತೂ ಸಹ ವಿಡಿಯೋದಲ್ಲೂ ಸಹ ಗೊತ್ತಾಗ್ತಾ ಇದೆ. ಈ ಘಟನೆ ಯಾವಾಗ ಈ ವಿಡಿಯೋಗಳನ್ನ ಬೇಕು ಅಂತಾನೆ ಅವರು ಹೊರಗಡೆಗೆ ವೈರಲ್ ಮಾಡಿದ್ದಾರೆ. ತದನಂತರ ಜೈಲು ಅಧಿಕಾರಿಗಳ ಗಮನಕ್ಕೆ ಬಂದು ವಿಡಿಯೋವನ್ನ ಪರಿಶೀಲನೆ ಮಾಡಿದಾಗ ಈ ಆರೋಪಿಗಳು ಯಾರು ಅನ್ನೋದು ಪತ್ತೆ ಆಗುತ್ತೆ. ತದನಂತರ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ನಮ್ಮ ಈ ರೀತಿಯಾಗಿ ಆಲ್ಫಾಬೆಟ್ ಪ್ರಕಾರ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಇದಕ್ಕಾಗಿ ನಾವು ಈ ರೀತಿಯಾಗಿ ಮಾಡಿದ್ನು, ಅದು ಕೂಡ ನೇರವಾಗಿ ಅಲೋಕ್ ಕುಮಾರ್ ವಿರುದ್ಧ ಬೇಕು ಅಂತಾನೆ ಈ ರೀತಿಯಾಗಿ ವಿಡಿಯೋ ಮಾಡಿದ್ದು ಅಂತ ಅವರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅವರೆಲ್ಲರೂ ವಿರುದ್ಧನೂ ಸಹ ಪರಪ್ಪನಗರ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ, ತನಿಖೆ ಮುಂದುವರೆದಿದೆ. ಇದ್ರ ಜೊತೆಗೆ ಅಲೋಕ್ ಕುಮಾರ್ ಅವರು 27 ನೈಟ್ ಮತ್ತೆ 28 ಬೆಳಿಗ್ಗೆ ಯಾರು ವಾರ್ಡನ್ಗಳಿದ್ರು ಈ ಒಂದು ಬ್ಯಾರಕ್ಗಳ ಸುತ್ತಮುತ್ತ, ಆ ವಾರ್ಡನ್ಗಳು 3 ಜನ ವಾರ್ಡನ್ಗಳು ಕೂಡ ಸಸ್ಪೆಂಡ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಜೈಲರ್ ವಿರುದ್ಧವೂ ಸಹ ಶಿಸ್ತು ಕ್ರಮಕ್ಕೆ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ ಏರ್ಟೆಲ್ ನೆಟ್ವರ್ಕ್ ಏನ್ ಸಿಗ್ತಾ ಇತ್ತು ಒಳಗಡೆ ಅಂದ್ರೆ ಈ ವಿಡಿಯೋವನ್ನ ಮಾಡಿ ಹೊರಗಡೆ ಹಂಚೋದಕ್ಕೆ ಒಂದು ನೆಟ್ವರ್ಕ್ ಸಿಗ್ಲೇಬೇಕು ಮೊಬೈಲ್ಗೆ. ಹೀಗಾಗಿ ಅಲ್ಲಿದ್ದದ್ದು ಏರ್ಟೆಲ್ ನೆಟ್ವರ್ಕ್ ಅಂತ ಗೊತ್ತಾಗಿರುವಂತದ್ದು. ಹೀಗಾಗಿ ಏರ್ಟೆಲ್ ಈ ರೀತಿ ಈ ಒಂದು ನೆಟ್ವರ್ಕ್ ಸಿಗದೇ ಇರೋ ರೀತಿ ಅಂತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಪ್ರೊವೈಡರ್ ಇರ್ತಾರೆ. ಆ ಪ್ರೊವೈಡರ್ಗೂ ಸಹ ಈಗ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈಗಾಗಲೇ ಸುಮಾರು ಬಾರಿ ಎಚ್ಚರಿಕೆಯನ್ನ ನೀಡಿದ್ರು ಸಹ ಈಗ ಮತ್ತೆ ಆ ನೆಟ್ವರ್ಕ್ ಜೈಲೊಳಗಡೆ ಸಿಗ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ಕೂಡ ಅವ್ರಿಗೆ ಎಚ್ಚರಿಕೆ ನೀಡಿ ಮತ್ತೆ ಈ ರೀತಿಯಾಗಿ ನೆಟ್ವರ್ಕ್ ಸಿಗಬಾರ್ದು ಜೈಲಿನೊಳಗಡೆ ಅಂತ ಹೇಳಿ ಖಡಕ್ ಆಗಿ ಈಗ ವಾರ್ನಿಂಗ್ ಅನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ಏನು ಜೈಲದಲ್ಲಿ ಮೊಬೈಲ್ ಪತ್ತೆ ಆಗ್ತು, ಹೀಗಾಗಿ ಮತ್ತೆ ಆ ಬ್ಯಾರಕ್ಗಳ ಸುತ್ತಮುತ್ತ ಮತ್ತೆ ವಿಶೇಷ ಕಾರ್ಯಾಚರಣೆಯನ್ನ ಅಲ್ಲಿದ್ದಂತಹ ಆಫೀಸರ್ಸ್ಗಳು ನಡೆಸಿದ್ದಾರೆ. ಈ ವೇಳೆಯೂ ಸಹ ಸುಮಾರು 5-6 ಮೊಬೈಲ್ಗಳು ಟಾಯ್ಲೆಟ್ ಚೇಂಬರ್ ಅಲ್ಲಿ ಪತ್ತೆ ಆಗಿರುವಂತದ್ದು. ಅದರಲ್ಲೂ ಕೂಡ ಹಾಲಿನ ಪ್ಯಾಕೆಟ್ ಕವರ್ ಏನು ಸಿಗುತ್ತೆ ಅಲ್ಲಿ ಜೈಲಿನ ಕ್ಯಾಂಟೀನ್ಗಳಲ್ಲಿ, ಆ ಒಂದು ಕವರ್ಗಳನ್ನ ಬಳಸಿಕೊಂಡು ಮೊಬೈಲ್ ಅನ್ನ ಟಾಯ್ಲೆಟ್ ಚೇಂಬರ್ ಅಲ್ಲಿ ಮುಚ್ಚಿಟ್ಟು ತಮಗೆ ಬೇಕಾದಾಗ ಬಳಸ್ಕೊಳ್ತಿದ್ದಂತಹ ಒಂದು ಘಟನೆಯೂ ಸಹ ಹೊರಗಡೆ ಬಂದಿರುವಂತದ್ದು. ಆ ವಿಡಿಯೋಗಳು ಕೂಡ ಈಗ ಟಿವಿ9ಗೆ ಲಭ್ಯವಾಗಿದ್ದು, ವಿಡಿಯೋದಲ್ಲೂ ಸಹ ಅವರು ಯಾವ ರೀತಿಯಾಗಿ ಟಾಯ್ಲೆಟ್ ಚೇಂಬರ್ ಅಲ್ಲಿ ಹಾಲಿನ ಪ್ಯಾಕೆಟ್ ನಲ್ಲಿ ಹಾಕಿ ಬಚ್ಚಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. ಒಟ್ಟಲ್ಲಿ ಜೈಲುಗಳಲ್ಲಿ ಅನೇಕ ಸುಧಾರಣೆಗಳನ್ನ ಅಲೋಕ್ ಕುಮಾರ್ ಅವರು ತರ್ತಾ ಇದ್ದ ಕಾರಣಕ್ಕಾಗಿ ಅವ್ರ ವಿರುದ್ಧವೇ ಒಂದು ಸಂಚಲನ ರೂಪಿಸಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಜೈಲಿನೊಳಗಡೆ ಮೊಬೈಲ್ ಕಂಪ್ಲೀಟ್ ಆಗಿ ನಿಂತಿಲ್ಲ, ಅಲ್ಲೂ ಕೂಡ ಈ ರೀತಿಯಾಗಿ ಇನ್ನೂ ಕೂಡ ಅಕ್ರಮ ಚಟುವಟಿಕೆಗಳು ನಡೀತಾ ಇರೋದು ಅನ್ನೋದಕ್ಕೆ ಈ ವಿಡಿಯೋ ಮತ್ತೊಮ್ಮೆ ಸಾಕ್ಷಿಯಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಪ್ರದೀಪ್ ತಮ್ಮ ಮಾಹಿತಿಗೆ.